ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಹಾಜರಾತಿ ಸಮಯದೊಳಗ ಯಾವ ಪಾಠದ ಚಟುವಟಿಕೆ ಮಾಡ್ಸೋಣ ಈಗ? ನ್ಯಾಯಾಂಗ ಅನ್ನುವಂತ ಒಂದು ಭಾರತ ಸಂವಿಧಾನಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಪಾಠ ನ್ಯಾಯಾಂಗ. ನಾನು ಹಾಜರಾತಿಯನ್ನ ತೆಗೆದುಕೊಳ್ತಾ ಹೋಗ್ತೇನೆ, ನೀವು ಅದರ ಘಟನಾವಣಿಗಳನ್ನ ಹೇಳ್ತಾ ಹೋಗ್ಬೇಕು. ಹೇಳ್ತೀರ ತಾನೆ? ಆದಿಲ್ಲ ಆಬ್ಸೆಂಟ್ ಅದಾನೆ ಇವತ್ತವನು. ಹನುಮಂತ? ನ್ಯಾಯಾಲಯಗಳು ಶಾಸಕಾಂಗ ರೂಪಿಸಿದ ಕಾಯ್ದೆಗಳನ್ನು ಅರ್ಥವಿವರಣೆ ನೀಡುತ್ತವೆ. ಹನುಮವ್ವ? ನ್ಯಾಯಾಲಯಗಳು ಶಾಸಕಾಂಗ ಅಥವಾ ಕಾರ್ಯಾಂಗಗಳ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಅವು ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಅಶ್ವಿನ ಆಬ್ಸೆಂಟ್ ಅದಾವಣ? ಓಕೆ. ಕಾವೇರಿ? ಎಲ್ಲಾ ನ್ಯಾಯಾಧೀಶರನ್ನು ಒಳಗೊಂಡು 34 ನ್ಯಾಯಾಧೀಶರು ಇರುವರು. ಸರ್ವೋಚ್ಚ ನ್ಯಾಯಾಲಯವು ನವದೆಹಲಿಯಲ್ಲಿದೆ. ಖುಷಿ? ಇದರಲ್ಲಿ ಮುಖ್ಯ ನ್ಯಾಯಾಧೀಶರು ಹಾಗೂ 34 ನ್ಯಾಯಾಧೀಶರು ಇರುವರು. ಮಧು? ಕಾನೂನುಗಳಿಗೆ ತಕ್ಕಂತ ನ್ಯಾಯ ನಿರ್ಣಯವು ನೀಡುವ ಪ್ರತ್ಯೇಕ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ. ಮಧು ಹುಲ್ಗಿರಿ? ಸರ್ವೋಚ್ಚ ನ್ಯಾಯಾಧೀಶರಾಗಬೇಕಾದ ಅರ್ಹತೆಗಳು ಕನಿಷ್ಠ ಯಾವುದಾದರೂ ಉಚ್ಚ ನ್ಯಾಯಾಲಯದ ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ಮುಂದ್ಕೊಡು. ನೆಕ್ಸ್ಟ್ ಮಲ್ಲಿಕಾರ್ಜುನ? ಎಸ್ ಸರ್, ಕನಿಷ್ಠ 10 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳಾಗಿರಬೇಕು. ರೇಣುಕಾ ಆಬ್ಸೆಂಟ್ ಅದಾವಣ? ಓಕೆ. ಸಮರ್ಥ ರೊಟ್ಟಿ? ನೆಕ್ಸ್ಟ್ ಪ್ರಿಯಾಂಕಾ? ಎಸ್ ಸರ್, ದೇಶದ ಅನ್ಯೋನ್ಯತೆ ನ್ಯಾಯಾಲಯ ಇದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು. ಸಂದೀಪ್ ಕರ್ಮುಡಿ? ಎಸ್ ಸರ್, ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು. ಶಿಲ್ಪಾ ಪಾಟೀಲ್? ರಾಷ್ಟ್ರಪತಿಯವರ ಅಭಿಪ್ರಾಯದಂತೆ ಪ್ರಸಿದ್ಧ ನ್ಯಾಯಾಧೀಶರು 65 ನೇತೃತ್ವ 65 ಜನ ಒಳಗೊಂಡಿರುವುದು. ಸುರಾಜ್ ಚಂದ್ರ? ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಹೇಳಿದಾಗ ಹೇಳುವುದು. ಶ್ರೀನಿವಾಸ್ ಮಮ್ಮಟಿಗೇರಿ? ರಾಜ್ಯ ಮಟ್ಟದ 10ನೇ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಬೆಂಗಳೂರು ಮಹಾನಗರದಲ್ಲಿದೆ. ಸಿದ್ಧಾರ್ಥ ಕಸವನವರ್? ಉಚ್ಚ ನ್ಯಾಯಾಲಯ ದೇಶದಲ್ಲಿ ಒಟ್ಟು 25 ಉಚ್ಚ ನ್ಯಾಯಾಲಯಗಳಿವೆ. ಸಿದ್ದು ಒಡೆದ? ಉಚ್ಚ ನ್ಯಾಯಾಲಯಗಳಲ್ಲಿ ಉಚ್ಚ ನ್ಯಾಯಾಧೀಶರನ್ನು ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಸಿಂಧು ಹಡಪದ? ಕನಿಷ್ಠ 10 ವರ್ಷ ಕಾಲದಲ್ಲಿ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಬೇಕು ಅಥವಾ 10 ವರ್ಷ ಕಾಲದಲ್ಲಿ ಉಚ್ಚ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಬೇಕು. ಸುಜಾತ ಕೆಂದೂರ? ಉಚ್ಚ ನ್ಯಾಯಾಲಯದಲ್ಲಿ ಇಂಗ್ಲಿಷ್ ಅಥವಾ ಸ್ಥಳೀಯ ಭಾಷೆಗಳನ್ನು ಬಳಸಬಹುದು. ಸ್ವಪ್ನ ಕರಗುಳಿ? ಎಸ್ ಸರ್, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ 60 ವರ್ಷ. ವಿಜಯ್ ಚಲವಾದಿ? ನ್ಯಾಯಾಧೀಶರ ಅರ್ಹತೆಗಳು ಭಾರತ ಪ್ರಜೆಗಳಾಗಿರಬೇಕು. ವಿನಾಯಕ್ ಹಡಪದ್? ಎಸ್ ಸರ್, ಉಚ್ಚ ನ್ಯಾಯಾಲಯದ ಕಾರ್ಯಗಳು ಪೌರರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು. ಸಹನಾ ಬಾರ್ಕೇರ? ಎಸ್ ಸರ್, ಅಧೀನ ನ್ಯಾಯಾಲಯಗಳ ಕಾರ್ಯದ ಮೇಲ್ವಿಚಾರಣೆ ಮಾಡುವುದು ಮತ್ತು ಅವುಗಳ ಕಾರ್ಯನಿರ್ವಹಣೆ. ತಸ್ಮಿಯಾ? ಎಸ್ ಸರ್, ಅಧೀನ ನ್ಯಾಯಾಲಯಗಳಲ್ಲಿ 2 ವಿಧ: ನಾಗರಿಕ ವ್ಯವಹಾರ ನ್ಯಾಯಾಲಯ, ಸಿವಿಎಲ್ ಮತ್ತು ದಂಡ ನ್ಯಾಯಾಲಯ. ಪ್ರತಾಪ? ಎಸ್ ಸರ್, ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರವಾಗಿ ರಾಜ್ಯಗಳನ್ನು ತೀರ್ಮಾನ ಮಾಡುವುದಕ್ಕೆ ವ್ಯವಸ್ಥೆ ಲೋಕ ಆದದ್ದು. ವೆರಿ ಗುಡ್. ನೋಡಿ, ಚಟುವಟಿಕೆ ಚೆನ್ನಾಗಿತ್ತಲ್ಲ? ನೋಡು, ಈ ಚಟುವಟಿಕೆ ಮಾಡೋದ್ರಿಂದ ಮತ್ತೊಮ್ಮೆ ನ್ಯಾಯಾಂಗ ಪಾಠ ನಾವು ಕಲ್ತಿಲ್ಲ. ಪಾಠದಲ್ಲಿರ್ತಕ್ಕಂಥ ಎಲ್ಲಾ ಅಂಶಗಳು ಏನಪ್ಪಾ ಅಂತಂದ್ರ ನಿಮ್ಗೆ ಗೊತ್ತಾದ್ರು ಈಗ. ಇಂಟ್ರೆಸ್ಟಿಂಗ್ ಇತ್ತಲ್ಲ ಚಟುವಟಿಕೆ ಅದ? ನಾಳೆ ಮುಂದಿನ ಪಾಠದಲ್ಲಿ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.